these two. ಫಸ್ಟ್ ಟೈಮ್ ಈ ತರ ಕ್ಲಾತಿಂಗ್ ಬ್ಲಾಗ್ ಮಾಡ್ತಾ ಇದೀನಿ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. We've been waiting for so long. We've been waiting for this time to begin. We ain't getting any older. I kinda feel a little younger. ಸ್ವಲ್ಪ ಚೇಂಜ್ ಇರ್ಲಿ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿ ನಿಮ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎನಿವೇಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಹಾ, ಆಲ್ಮೋಸ್ಟ್ ನನ್ನ ಒಂದು ಏನ್ ಯೂಟ್ಯೂಬ್ ವ್ಲಾಗ್ಸ್ಗಳು ನಾನು ಹಾಕ್ತೀನಿ ಅದು ತುಂಬಾ ಒಂಥರ ಹೇಗೆ ರೆಗ್ಯುಲರ್ ಆಗಿ ಇರಲ್ಲ, ಅದ್ ನಿಮ್ಗೆ ಗೊತ್ತು. ಬಿಕಾಸ್ ನಾನು ವರ್ಕಿಂಗ್ ಪ್ರೊಫೆಷನಲ್, ವರ್ಕಿಂಗು ಮಾಡ್ಕೊಂಡು ಈ ಕಡೆ ಸೋಷಿಯಲ್ ಮೀಡಿಯಾನು ಹ್ಯಾಂಡ್ಲ್ ಮಾಡ್ಕೊಂಡು ಈ ಕಡೆ ಯೂಟ್ಯೂಬ್ ಕೂಡ ಹ್ಯಾಂಡ್ಲ್ ಮಾಡ್ತೀನಿ. ಅಲಾಂಗ್ ವಿತ್ ದಟ್ ನನ್ನ ಫ್ಯಾಮಿಲಿ ಕೂಡ ಹ್ಯಾಂಡ್ಲ್ ಮಾಡ್ತೀನಿ. ಸೊ ಏನ್ ಮಾಡೋದು, ಹಾಗಾಗಿ ನಂಗೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಅಂತೂ ಮಾಡೋದಕ್ಕಾಗಲ್ಲ. ಸಾರಿ ಫಾರ್ ದ್ಯಾಟ್. ಬಟ್ ಯಾರೆಲ್ಲ ಇಲ್ಲಿವರೆಗೂ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ, ವಿಡಿಯೋಸ್ ಎಲ್ಲಾನು ಲೈಕ್ ಮಾಡ್ತಾ ಕಮೆಂಟ್ ಮಾಡ್ತಾ ನೋಡ್ತಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್. ಆಸ್ ಯೂಶುವಲ್ ಎಲ್ಲ ಯೂಟ್ಯೂಬರ್ಸ್ ಹೇಳೋ ತರನೇ ನಾನು ಹೇಳ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ಏನಿದೆ ಅದು ನಿಮ್ಗೆ ಇಷ್ಟ ಆಗ್ಬೋದು, ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅದಕ್ಕೆ ನಾನು ಬ್ಲಾಗ್ ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ತುಂಬಾ ಈ ಒಂದು ಕ್ಲಾತಿಂಗ್ ವಿಡಿಯೋಸ್ ನ ನೀವು ನೋಡಿರ್ತೀರಾ, ಅಂದ್ರೆ ಕ್ಲಾತಿಂಗ್ ಹಾಲ್ ವಿಡಿಯೋಸ್ ನ ನೋಡಿರ್ತೀರಾ, ಶಾಪಿಂಗ್ ವಿಡಿಯೋಸ್ ಎಲ್ಲಾನು. ಸೊ ಸೇಮ್ ಲೈಕ್ ಸಿಮಿಲರ್, ಇವತ್ತು ನಾನು ಒಂದು ಮೀಶೋ ಇಂದ ನಾನು ಒಂದೆರಡು ಜೊತೆ ಡ್ರೆಸ್ ನ ತರ್ಸ್ಕೊಂಡಿದೀನಿ. ಸೊ ಆ ಒಂದು 2 ಡ್ರೆಸ್ ನ ವೇರ್ ಮಾಡಿ ನಿಮ್ಗೆ ತೋರ್ಸೋಣ ಅಂತ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಾರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಪ್ಲೀಸ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಮೋಸ್ಟ್ಲಿ ಐ ಗೆಸ್ ಜಾಸ್ತಿ ಈ ವಿಡಿಯೋನ ಹುಡುಗಿರು ಇಷ್ಟಪಡ್ತಾರೆ, ಹುಡುಗಿರು ಲೈಕ್ ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ನಾನು ಇವತ್ತು ತೋರಿಸ್ತಾ ಇರೋದು ಗರ್ಲ್ಸ್ ಕ್ಲಾತಿಂಗ್ ಶಾಪಿಂಗ್ ವಿಡಿಯೋ. ಸೊ ಐ ಹೋಪ್ ಯು ಆಲ್ ಲೈಕ್ ಇಟ್ ಗರ್ಲ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಇವತ್ತು ನಾನು ಆಗ್ಲೇ ಹೇಳ್ದಂಗೆ 2 pairs ಆಫ್ ಡ್ರೆಸ್ ನಾನು ಮೀಶೋ ಇಂದ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅದ್ ಯಾವ್ದಪ್ಪ ಅಂತ ಅಂದ್ರೆ ದೀಸ್ ಟೂ. ಎಕ್ಸೈಟೆಡ್ ಆಗಿದ್ದೇನೆ ಬಿಕಾಸ್ ನಂಗೆ ತುಂಬಾ ಇಷ್ಟ ಆಯ್ತು ಈ ಒಂದ್ 2 ಮೀಶೋ ಇಂದ ತರ್ಸ್ಕೊಂಡಿದ್ ಬಟ್ಟೆ. ಸೊ ನಾನು ಫಸ್ಟ್ ನಂಗೆ ತುಂಬಾ ಇಷ್ಟ ಆಗಿರೋ ಬಟ್ಟೆ ತೋರಿಸ್ತೀನಿ. ಇದು ಇದು ಹೀಗೆ ತೋರಿಸಿದ್ರೆ ನಿಮ್ಗೆ ಐ ಥಿಂಕ್ ಗೊತ್ತಾಗಲ್ಲ ಅನ್ಸುತ್ತೆ. ಸೊ ನಾನು ವೇರ್ ಮಾಡ್ಕೊಂಡು ತೋರಿಸ್ತೀನಿ. ಇದು ಪ್ಯಾಂಟ್. ಎನಿವೇಸ್, ಇದೊಂಥರ ಹೆಂಗ್ ಬಂದಿದೆ ಗೊತ್ತಾ, ಫುಲ್ ಫ್ಲೋರಲ್. ಅಂಡ್ ಈ ಒಂದು ಡ್ರೆಸ್ ಬಂದು ಲೈಕ್ ಏನೋ ನನ್ ಆಗ್ಲೇ ಹೇಳ್ದಂಗೆ ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಒಂದು ವೈಟ್ ಅಂದ್ರೆ ಇದು ಫುಲ್ ವೈಟು ಅಲ್ಲ, ಲೈಕ್ ಏನೋ ಏನಪ್ಪ ಆಫ್ ವೈಟ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಇದು. ಸೊ ನನ್ಗೆ ಜಾಸ್ತಿ ಇಷ್ಟ ಆಯ್ತು. ಅಂಡ್ ಎರಡು ಡ್ರೆಸ್ ನಾನು ಹಾಕೊಂಡು ತೋರಿಸ್ತೀನಿ. ಇದು ಫುಲ್ ಲೈಕ್ ಏನೋ ರನ್ನಿಂಗ್, ಇದು ಒಂದೇ ಕಲರ್ ಇದೆ. ಸೊ ಇದು ಪ್ಯಾಂಟು ಇದೊಂಥರ ಹೇಗೆ ಗೊತ್ತಾ, ಫುಲ್ ಥಿಕ್ ಫ್ಯಾಬ್ರಿಕ್ ಇದೆ ಆಯ್ತಾ, ಟೂ ಮಚ್. ಅಂದ್ರೆ ಈ ಒಂದು ವಿಂಟರ್ ಸೀಸನ್ಗೆ ಹಾಕೊಳಕ್ಕೆ ಪರ್ಫೆಕ್ಟ್ ಡ್ರೆಸ್ ಇದು. ಸೊ ಇದು ಒಂದು ಪ್ಲೈನ್ ಫುಲ್ ಸ್ಲೀವ್ಸ್, ಕಾಲರ್ ಫುಲ್ ಇರೋಂಥದ್ದು ಟಾಪು. ಸೊ ಇದೆರಡೂನು ನಾನು ಯೂಶಲಿ ಏನಂತ ಕರೀತಾರೆ, ಯಾವ ತರ ಡ್ರೆಸ್ ಅಂತ ಕರೀತಾರೆ ಅಂದ್ರೆ ಕೋ ಆರ್ಡರ್ ಸೆಟ್. ಸೊ ಕೋ ಆರ್ಡರ್ ಸೆಟ್ಸ್ ಅಂತ ಹೇಳ್ತಾರೆ ಯೂಶಲಿ ಇದಕ್ಕೆ. ಸೊ ನನಗ್ ಜಾಸ್ತಿ ಇತ್ತೀಚೆಗೆ ಆ ತರ ಒಂದ್ ಡ್ರೆಸ್ಸಸ್ ಮೇಲೆ ಕ್ರೇಜ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಅದೇ ತರದ್ 2 ಡ್ರೆಸ್ ನೋಡೋಣ, ಟ್ರೈ ಮಾಡೋಣ, ನನಗೂ ಹಿಂಗ್ ಕಾಣಿಸುತ್ತೆ ಅಂತ ನೋಡೋಣ ಅಂತ ನಾನು ಆರ್ಡರ್ ಮಾಡಿದೆ. ಸೊ ಇವಾಗ ನೀವ್ ನೋಡಿದ್ರೆ ಅಲ್ಲ ಇವಾಗ, ಬಟ್ ನಾನು ಹಾಕೊಂಡ್ ಬರ್ತೀನಿ ಬಿಕಾಸ್ ನಿಮ್ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ. ಸೊ ನಾನು ಇವಾಗ ಹಾಕೊಂಡ್ ಬರ್ತೀನಿ, ಅವಾಗ ಒಂದೊಂದೇ ನಿಮ್ಗೆ ಡೀಟೇಲ್ಸ್ ಹೇಳ್ತೀನಿ. ಸೊ ಫಸ್ಟ್ ಐ ಥಿಂಕ್ ಯಾವ್ದು ಬೇರೆ ಮಾಡೋಣ, ಯಾವ್ದು ಹಾಕೊಳ್ಳೋಣ? ಐ ಥಿಂಕ್ ಆಸ್ ಐ ಟೋಲ್ಡ್ ಯು ನನ್ಗೆ ಜಾಸ್ತಿ ಇಷ್ಟ ಆಗಿದೆ ಅಂತ ನಾನು ಇದನ್ನೇ ವೇರ್ ಮಾಡ್ಕೊಂಡ್ ಬರ್ತೀನಿ ಫಸ್ಟ್ ಇವಾಗ. ಸೊ ಲೆಟ್ಸ್ ವೇರ್ ದಿಸ್ ಆಫ್ ವೈಟ್ ಅಂಡ್ ಪಿಂಕ್ ಕೋ-ಆರ್ಡರ್ ಸೆಟ್ ನಾವ್. ಟಡಾ! ಸೊ ಹೇಗಿದೆ ಔಟ್ಫಿಟ್? ಇದೇ ನನಗೆ ತುಂಬಾ ಇಷ್ಟ ಆಗಿದ್ದ ಔಟ್ಫಿಟ್ ಅಂತ ಅಂದ್ರೆ. ಸೊ ಐ ಥಿಂಕ್ ಯು ಕ್ಯಾನ್ ಸಿ ದಿಸ್. ಈ ತರ ಒಂದು ಸ್ಲೀವ್ಸ್ ಇದೆ, ಹಿಂಗೆ ಫ್ಲೋರಲ್ ಫುಲ್ ಪ್ರಿಂಟ್ ಇದೆ. ಅಂಡ್ ಐ ಡೋಂಟ್ ನೋ ನಿಮ್ಗೆ ನನ್ನ ಇದು ಫ್ಲೋರಲ್ ಪ್ರಿಂಟ್ ಕಾಣಿಸ್ತಿದ್ಯಾ ಅಂತ. ನಾನು ಆಮೇಲೆ ವಿಡಿಯೋನ ಹಾಕ್ತೀನಿ ಆಯ್ತಾ. ಸೊ ಕಂಪ್ಲೀಟ್ ಔಟ್ಫಿಟ್ ಒಂದು ಮಿರರ್ ಚೆಕ್ ವಿಡಿಯೋ ಹಾಕ್ತೀನಿ. ಸೊ ಅದ್ರಲ್ಲಿ ನೀವು ನೋಡ್ಕೊಬಹುದು ಕಂಪ್ಲೀಟ್ ಔಟ್ಫಿಟ್ ಹೆಂಗ್ ಕಾಣಿಸ್ತದೆ ಅಂತ.
ಇದಕ್ಕೆ ನಾನು ಮ್ಯಾಚಿಂಗ್ ಈ ಒಂದು ಇಯರಿಂಗ್ಸ್ ನ ಹಾಕೊಂಡೆ. ಸೊ ಈ ಕ್ಯೂಟ್ ಆಗಿ ಹೋಗ್ತದಲ್ಲ ಈ ಒಂದು ಡ್ರೆಸ್ ಜೊತೆಗೆ. ಸೊ ಹಾಗಾಗಿ ಅಂಡ್ ಈ ಒಂದು ಆಕ್ಸೆಸರೀಸ್ ಹ್ಯಾಂಡ್ ಆಕ್ಸೆಸರೀಸ್ ನ ಹಾಕಿದೀನಿ. ಸೊ ಎಸ್, ದ ಹೋಲ್ ಔಟ್ಫಿಟ್, ಐ ಜಸ್ಟ್ ಲವ್ ದಿಸ್ ಔಟ್ಫಿಟ್. ಚೆನ್ನಾಗಿದೆ. ಆಫೀಸ್ಗೂ ಹಾಕೊಂಡು ಹೋಗಿದ್ದೆ ನಾನು. ಅಂಡ್ ಯು ನೋ ವಾಟ್, ನಂಗೆ ಯಾವ ತರ ಕಾಂಪ್ಲಿಮೆಂಟ್ ಸಿಕ್ಕಿರ್ಬೋದು ಹೇಳಿ. ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ನಂಗೆ ತುಂಬಾ ಜನ ಹೇಳಿದ್ರು, ಇಟ್ಸ್ ಲುಕಿಂಗ್ ವೆರಿ ಡಿಫ್ರೆಂಟ್ ನಿಮ್ ಮೇಲೆ ಅಂತ. ಸೊ ನಂಗೆ ಅದು ತುಂಬಾ ಖುಷಿ ಆಯ್ತು. ಬಿಕಾಸ್ ಆಲ್ ದ ಟೈಮ್ ಯು ಶುಡ್ ಕೀಪ್ ದಿಸ್ ಇನ್ ಯುವರ್ ಮೈಂಡ್. ನೀವು ಎಲ್ಲೇ ಹೋದ್ರು ಕೂಡ ಯು ಶುಡ್ ಮೇಕ್ ಶೂರ್ ಯು ಲುಕ್ ಡಿಫ್ರೆಂಟ್. ಆವಾಗ್ಲೇ ನೀವು ಅಟ್ರಾಕ್ಟ್ ಆಗೋದು. ಸಮಥಿಂಗ್ ಇಸ್ ಡಿಫ್ರೆಂಟ್. ಏನೋ ಔಟ್ಫಿಟ್ ಇರ್ಬೋದು, ನೀವ್ ಏನ್ ವೇರ್ ಮಾಡ್ತೀರಾ ಇರ್ಬೋದು, ನಿಮ್ ಲುಕ್ ಇರ್ಬೋದು, ಏನೋ ಒಂದು ಯೂನಿಕ್ನೆಸ್ ಇದ್ರೇನೆ ಅಲ್ಲಿ ಅಟ್ರಾಕ್ಷನ್ ಆಗೋದು. ಟ್ರೈ ಟು ಬಿ ಯೂನಿಕ್ ಅಂಡ್ ಟ್ರೈ ಟು ಬಿ ಡಿಫ್ರೆಂಟ್ ಅಷ್ಟೇ, ಆಯ್ತಾ? ಸೊ ಈ ಒಂದು ಔಟ್ಫಿಟ್ ನಾನು ಆಗ್ಲೇ ಹೇಳ್ದಂಗೆ ಐ ಪರ್ಚೇಸ್ ದಿಸ್ ಇನ್ ಮೀಶೋದಲ್ಲಿ ತಗೊಂಡಿದ್ದೆ ಔಟ್ಫಿಟ್ ನ. ವೆರಿ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಈ ಔಟ್ಫಿಟ್ ಏನ್ ನಿಮ್ಗೆ ಜಾಸ್ತಿ ಕಾಸ್ಟ್ ಆಗಲ್ಲ, ಬಟ್ ಕ್ಲಾತ್ ಆಲ್ಸೋ ತುಂಬಾ ಚೆನ್ನಾಗಿದೆ. ಲೈಕ್ ತುಂಬಾ ಥಿಕ್ ಅಂತ ಹೇಳಕ್ ಹೋಗಲ್ಲ, ಬಟ್ ಯಾಕಂದ್ರೆ ಇದು ಕೋಆರ್ಡರ್ ಸೆಟ್ ಹೋಗುತ್ತಲ್ವಾ, ಸೊ ನಿಮ್ಗೆ ಸೊ ಕೋಆರ್ಡರ್ ಸೆಟ್ಸ್ ಆಲ್ವೇಸ್ ನಿಮ್ಗೆ ಅದೊಂದು ಸ್ವಲ್ಪ ಹೆಂಗೆ ಟೂ ಮಚ್ ಥಿಕ್ ಇರಲ್ಲ, ಬಟ್ ಇಟ್ ಗಿವ್ ಯು ದಟ್ ನೀವು ಕಾಂಬಿನೇಷನ್ ಹಾಕೊಂಡು ವೇರ್ ಮಾಡಿದೀರಾ ಅನ್ನೋ ಒಂದು ಲುಕ್ ಸಿಗುತ್ತೆ ನಿಮ್ಗೆ. ಅಂಡ್ ನನ್ಗಂತೂ ಎಸ್ಪೆಷಲಿ ಈ ಒಂದು ಟಾಪ್ ಅಲ್ಲಿ ಈ ಕಾಲರ್ ನೆಕ್ ಇರೋದು ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ನಾನು ತಗೊಂಡೆ. ಇತ್ತೀಚೆಗೆ ನನ್ಗೇನೋ ಗೊತ್ತಿಲ್ಲ, ಈ ತರ ಫುಲ್ ಕಾಲರ್ ನೆಕ್ ಕವರ್ಡ್ ಅಂಡ್ ಈ ತರ ಒಂದು ಕೋಆರ್ಡರ್ ಸೆಟ್ ನಂಗೆ ಜಾಸ್ತಿ ಇಷ್ಟ ಆಗ್ತದೆ. ಸೊ ಹಾಗಾಗಿ ಐ ಗಾಟ್ ದಿಸ್ ಒನ್. ಇದ್ರದ್ದು ನಾನು ಪ್ರೈಸ್ ನಿಮ್ಗೆ ಏನಾದ್ರು ಈ ಒಂದು ಡ್ರೆಸ್ ಇರ್ಬೋದು, ಅಥವಾ ನಾನು ಇವಾಗ ಇನ್ನೊಂದು ನೆಕ್ಸ್ಟ್ ವೇರ್ ಮಾಡ್ಕೊಂಡು ತೋರಿಸ್ತೀನಿ, ಆ ಡ್ರೆಸ್ ಯಾವ್ದಾದ್ರು ಲಿಂಕ್ ಏನಾದ್ರು ಬೇಕಂತ ಅಂದ್ರೆ ಗರ್ಲ್ಸ್ ಕಮೆಂಟ್ ಬಿಲೋ, ಆರ್ ಎಲ್ಸ್ ನೀವು ಕಮೆಂಟ್ ನ ಚೆಕ್ ಮಾಡಿ, ನಾನು ಕಮೆಂಟ್ ಅಲ್ಲೇನೆ ಲಿಂಕ್ ನ ಅಟ್ಯಾಚ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದ ಹೋಗಿ ಡೈರೆಕ್ಟ್ ಆಗಿ ಯು ಕ್ಯಾನ್ ಬೈ ದಿಸ್. ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಹಾಕೋಣ. ಇನ್ನೊಂದು ಡ್ರೆಸ್ ಈ ಒಂದು ಮರೂನ್. ನೋಡಿ, ನಾನು ಆಗ್ಲೇ ಹೇಳ್ದೆ ಈ ಕಾರ್ಡರ್ ಸೆಟ್ಸ್ ಎಲ್ಲ ನಿಮ್ಗೆ ತಿಕ್ ಅಷ್ಟೊಂದು ಬರಲ್ಲ ಅಂತ ಅನ್ಕೊಂಡು, ಬಟ್ ಡಿಪೆಂಡ್ಸ್ ಆನ್ ದ ಕ್ಲಾತ್ ಆಲ್ಸೋ. ಈ ಒಂದು ಬಟ್ಟೆ ನೋಡಿ, ಇದು ಒಂಥರ ಹೆಂಗಿದೆ ಗೊತ್ತಾ, ಸ್ವೆಟರ್ ಕ್ವಾಲಿಟಿ, ಫುಲ್ ದಪ್ಪ ಇದೆ. ಸೊ ಒಂಥರ ಈ ಒಂದು ವಿಂಟರ್ಗೆ ಸಗದಾಗಿರುತ್ತೆ ಹಾಕೊಳ್ಳೋದಕ್ಕೆ ಬೆಚ್ಚಗೆ. ಸೊ ನೆಕ್ಸ್ಟ್ ನಾನು ಇವಾಗ ಇದನ್ನ ಪಟ್ ಅಂತ ಹೋಗಿ ಪಟ್ ಅಂತ ವೇರ್ ಮಾಡ್ಕೊಂಡ್ ಬರ್ತೀನಿ. ಔಟ್ಫಿಟ್ ಚೇಂಜ್ ಮಾಡಕ್ಕೂ ಮುಂಚೆ ಈ ಔಟ್ಫಿಟ್ ಹೇಗ್ ಕಾಣಿಸ್ತದೆ ನನ್ಗೆ ಅಂತ ಕಾಮೆಂಟ್ ಅಲ್ಲಿ ಪಿನ್ ಮಾಡಿ. ಸೊ ಓಕೆ, ನಾನು ಇವಾಗ ಕ್ವಿಕ್ ಆಗಿ ಹೋಗ್ಬಿಟ್ಟು ಈ ಔಟ್ಫಿಟ್ ನ ವೇರ್ ಮಾಡ್ಕೊಂಡ್ ಬರ್ತೀನಿ. ಈ ಔಟ್ಫಿಟ್, ಸೊ ಇದು ಒಂಥರ ಕ್ಯೂಟ್ ಆಗಿದೆ ಅಲ್ವಾ? ಸೊ ನನಗೆ ತುಂಬಾ ಇಷ್ಟ ಆಯ್ತು. ಇದು ಕೂಡ ಹಾಕೊಂಡಾದ್ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಕೆಲವೊಂದು ಡ್ರೆಸ್ಸಸ್ ಹಂಗೆ ನಿಮ್ಗೆ ಹಾಕೊಳಕ್ಕೂ ಮುಂಚೆ ನಿಮ್ಗೆ ಅಷ್ಟೊಂದು ಲೈಕ್ ಆಗಲ್ಲ, ಬಟ್ ಹಾಕೊಂಡಾದ್ಮೇಲೆ ಸಖತ್ತಾಗಿ ಕಾಣಿಸುತ್ತೆ. ಇದೊಂಥರ ಮೆರೂನ್ ಶೇಡ್ ಅಲ್ಲಿ ಬರುತ್ತೆ ಇದು. ಸೊ ಓಕೆ, ಫುಲ್ ಪ್ಯಾಂಟ್ ಬರುತ್ತೆ. ಇವಾಗ ಈ ತರ ಒಂದು ಪ್ಯಾಂಟ್ಸ್ ಆಕ್ಚುಲಿ ಟ್ರೆಂಡಿಂಗ್ ಇದೆ. ಸೊ ಇದೊಂಥರ ಸ್ಟೈಲಿಶ್ ಪ್ಲಸ್ ಒಂಥರ ಹೀಗೆ ಕಂಫರ್ಟಬಲ್ ಕೋಆರ್ಡರ್ ಸೆಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಬಿಕಾಸ್ ಅಷ್ಟೇ ಕಂಫರ್ಟ್ ಫೀಲ್ ಕೊಡುತ್ತೆ. ನಾನು ಸ್ವಲ್ಪ ಅದೇ ಹೇಳ್ದಂಗೆ ಇದು ಲೂಸ್ ಬಂದಿದೆ. ಸೊ ಹಾಗಾಗಿ ಐ ಡೋಂಟ್ ನೋ ನಿಮ್ಗೆ ಹೆಂಗ್ ಕಾಣಿಸ್ತದೆ ಅಂತ, ಬಟ್ ಮಿರರ್ ಚೆಕ್ ಅಲ್ಲಿ ನಾನು ನಿಮ್ಗೆ ಕರೆಕ್ಟ್ ಆಗಿ ತೋರಿಸ್ತೀನಿ. ಎರಡು ಔಟ್ಫಿಟ್ ಕೂಡ ನಾನು ನಿಮ್ಗೆ ಏನ್ ತೋರಿಸ್ತೆ ಅದು ಬಿಲೋ 500 ಇದೆ. ಸೊ ಇಟ್ಸ್ ಬಿಲೋ 500 ಓನ್ಲಿ. ಇಫ್ ಯು ವಾಂಟ್ ಟು ಪರ್ಚೇಸ್ ಅಂತ ಅಂದ್ರೆ ಆರಾಮಾಗಿ ತಗೊಳ್ಳಿ, ಸಖತ್ತಾಗಿದೆ. ಅಂಡ್ ನಾನು ಆಕ್ಸೆಸರೀಸ್ ಹೇಳಿಲ್ಲ. ಸೊ ಆಕ್ಸೆಸರೀಸ್ ನಾನು ಇದಕ್ಕೆ ಈ ತರ ಆಕ್ಸೆಸರೀಸ್ಗೆ ಈ ತರ ಒಂದು ಔಟ್ಫಿಟ್ ಗೆ ಈ ತರ ರಿಂಗ್ ಇರೋ ತರದ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಒಂದು ಓಲೆನ ಹಾಕೊಂಡೆ. ಅಂಡ್ ಇದು ಫುಲ್ ಸ್ಲೀವ್ಸ್ ಇರೋದನ್ನ ನಾನು ಹ್ಯಾಂಡಿಗೆ ಏನು ಆಕ್ಸೆಸರೀಸ್ ಹಾಕಿಲ್ಲ, ಅಂದ್ರೆ ವಾಚ್ ಏನು ಹಾಕಿಲ್ಲ. ಮತ್ತೆ ಪೊಲಿಟೈನ್ ಹಾಕಿದ್ರೆ ಈ ಒಂದು ಔಟ್ಫಿಟ್ ಗೆ ಪರ್ಫೆಕ್ಟ್ ಅನ್ಸುತ್ತೆ ಅಂತ ಪೊಲಿಟೈನ್ ಹಾಕಿದೀನಿ. ಅಂಡ್ ನನ್ನ ಹೇರ್ ನಿಮ್ಗೆ ಗೊತ್ತಲ್ಲ, ಕರ್ಲಿ ಹೇರ್ ಇರೋದ್ರಿಂದ ನಾನೇನು ಜಾಸ್ತಿ ಸ್ಟ್ರೈಟ್ನಿಂಗ್ ಮಾಡಕ್ ಹೋಗ್ಲಿಲ್ಲ. ಬಿಕಾಸ್ ನಂಗೆ ರೀಸೆಂಟ್ ಆಗಿ ನಾನು ಫುಲ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿ ಸ್ವಲ್ಪ ನನ್ನ ಹೇರ್ ಡ್ಯಾಮೇಜ್ ಆಗಿದೆ. ಸೊ ಅದಕ್ಕೆ ನಾನು ಸ್ಟ್ರೈಟ್ನಿಂಗ್ ಮಾಡಿಲ್ಲ, ಹಂಗೆ ಬಿಟ್ಟೆ. ಸೊ ನಂಗೆ ಗೊತ್ತಿಲ್ಲ ನಿಮ್ಗೆ ಲಾಸ್ಟ್ ಔಟ್ಫಿಟ್ ಅಲ್ಲಿ ಹೆಂಗ್ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಓನ್ಲಿ ನಾನು ನನ್ನ ಹೇರ್ ಜಾಸ್ತಿ ಸ್ಟ್ರೈಟ್ನಿಂಗ್ ಮಾಡಿಲ್ಲ. ಇದೊಂದು ಸ್ವಲ್ಪ ನನ್ಗೆ ಲೂಸ್ ಆಗಿದೆ. ನಾನು ಆಕ್ಚುಲಿ ಎಸ್ ಸೈಜ್ ಆರ್ಡರ್ ಮಾಡಿದ್ದು, ಬಟ್ ಐ ಡೋಂಟ್ ನೋ, ಮೇ ಬಿ ಈ ತರ ಒಂದು ಸ್ವೆಟರ್ ಕ್ವಾಲಿಟಿ ಡ್ರೆಸ್ ಅಲ್ಲಿ ಸ್ವಲ್ಪ ಲೂಸ್ ಬರುತ್ತೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಸೊ ಈ ಒಂದ್ 2 ಔಟ್ಫಿಟ್ಸ್ ನ ನಿಮ್ಗೆ ತೋರ್ಸೋಣ ಅಂತಾನೆ ಈ ಒಂದು ಬ್ಲಾಗ್ ನ ರೆಕಾರ್ಡ್ ಮಾಡಿದೆ. ಐ ಹೋಪ್ ಈ ಒಂದು ಔಟ್ಫಿಟ್ಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಎಸ್,
ಒಂದು ಮಿರರ್ ಚೆಕ್ ಇವಾಗ ತೋರಿಸ್ತೀನಿ ನೋಡಿ ಗೈಸ್. ಈ ಕಡೆ ವರ್ಕಿಂಗು, ಈ ಕಡೆ ಇಷ್ಟೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟಿದೀನಿ. ಬಟ್ ಈ ಒಂದು ಔಟ್ಫಿಟ್ ನ ಇಷ್ಟೆಲ್ಲ ರೆಡಿ ಆಗಿರೋದನ್ನ ನೋಡಿದ್ರೆ ಖುಷಿ ಆಗುತ್ತೆ. ಸೊ ಇದೇ ಒಂದು ಔಟ್ಫಿಟ್. ಈ ಮೆರೂನ್ ಕಲರ್ ಸ್ವಲ್ಪ ಶೇಡ್ಸ್ ಇದ್ದಾರೆ, ಅದಕ್ಕೆ ನಿಮಗೆ ಫುಲ್ ನೋಡ್ಲಿಕ್ಕೆ ದಿಸ್ ಇಸ್ ಔಟ್ಫಿಟ್. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಐ ಹೋಪ್ ಯು ಆಲ್ ಲೈಕ್ ಇಟ್. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸೊ ಇದೇ ತರ ಏನಾದ್ರೂ ಒಂದು ಏನೋ ಶಾಪಿಂಗ್ ಹಾಲ್ ವಿಡಿಯೋಸ್ ಏನಾದ್ರು ಬೇಕು ನಿಮ್ಗೆ ಅಂತ ಅಂದ್ರೆ, ಈ ತರ ಡ್ರೆಸ್ಸಸ್ ಕಲೆಕ್ಷನ್ಸ್ ವಿಡಿಯೋಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ಪಿನ್ ಮಾಡಿ. ನಾನು ಖಂಡಿತ ನೆಕ್ಸ್ಟ್ ಆನ್ವರ್ಡ್ಸ್ ನಾನು ಈ ತರ ಒಂದು ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ and don't forget to subscribe my channel. Thank you so much. See you in next vlog.